ಮಹಾಮೃತ್ಯು, ಮೃತ್ಯು, ಪ್ರಳಯ, ಮಹಾಪ್ರಳಯ, ನಿರ್ವಾಣ, ಮಹಾನಿರ್ವಾಣ. ಯಾವ ಮೃತ್ಯುವಿನಿಂದ ನಮಗೆ ಭಯ ಆಗ್ತಾ ಇದೆ? ನಾವು ಯಾವುದಕ್ಕೆ ಹೆದರ್ತಾ ಇದ್ದೀವಿ? ನಮ್ಮ ಮಸ್ತಿಷ್ಕದಲ್ಲಿ ಮೃತ್ಯು ಅಂದರೆ ಭಯಾನಕ ಅಂತ ವಿಚಾರನ ತುಂಬಿದವ್ರು ಯಾರು? ಜನ್ಮ ಮೃತ್ಯು ಅಂತ ಬೀಜ ಹಾಕಿದವ್ರು ಯಾರು? ಆತ್ಮದ ಬಗ್ಗೆ ಗೊತ್ತಿದ್ರೆ ಅಥವಾ ಆತ್ಮಜ್ಞಾನದ ಸ್ವಲ್ಪನೂ ಅನುಭವ ಆಗಿದ್ದರೆ ಒಂದಂತೂ ಗೊತ್ತಿರ್ತದೆ, ನಾವು ಈ ಶರೀರದಲ್ಲಿ ಇರ್ತೇವೆ, ನಾವೇ ಶರೀರ ಅಲ್ಲ. ನಾವು ಶರೀರನೇ ಬಿಡ್ತೀವಿ ಅಂದಮೇಲೆ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳ ಮೇಲೆ ಮೋಹ ಯಾಕೆ? ಈ ಮೋಹ ಮಾಡ್ತಾ ಇರೋದು ಯಾರು? ಹಸಿವು ಯಾರಿಗಾಗ್ತದೆ? ನಿದ್ದೆ ಯಾರಿಗೆ ಬರ್ತದೆ? ಈ ಹಸಿವನ್ನ ತಿಳಿಸೋದು ಯಾರು? ಕನಸಲ್ಲಿ, ಸ್ವಪ್ನದಲ್ಲಿ ಯಾರು ಹೋಗ್ತಾರೆ? ಈ ರೀತಿಯ ಪ್ರಶ್ನೆ ಹುಟ್ಕೊಳ್ತು ಅಂದರೆ ನಮಗೆ ತುಂಬ ಉತ್ತರ ಸಿಗ್ತದೆ. ಯಾರು ಮಾಡ್ತಾ ಇರೋದು ಇವೆಲ್ಲ? ಯಾರ ಸಾವು ಆಗೋದಿದೆ? ಯಾರ ಮೃತ್ಯು ಆಗೋದಿದೆ? ನಿರ್ವಾಣ, ಮಹಾನಿರ್ವಾಣ, ಮೃತ್ಯು, ಮಹಾಮೃತ್ಯು, ಪ್ರಳಯ, ಮಹಾಪ್ರಳಯ ಅಂದರೆ ಒಂದು ದೊಡ್ಡದು ಒಂದು ಸಣ್ಣದು. ಏನಿದರ ವ್ಯತ್ಯಾಸ? ನಿರ್ವಾಣ, ಮಹಾನಿರ್ವಾಣ ಅಂದರೆ ಮೋಕ್ಷ, ಮಹಾಮೋಕ್ಷ. ಒಂದು ವೇಳೆ ಮನುಷ್ಯನಿಗೆ ಮೋಕ್ಷ ಸಿಗ್ತದೆ ಅನ್ನೋ ಹಾಕಿದರೆ ಈ ಮಹಾಮೋಕ್ಷ ಅಂದರೆ ಏನು? ಯಾರು? ಏನಿದು? ಯಾವ ಮೃತ್ಯುವಿನ ಕಡೆ ನಮಗೆ ಈ ಶರೀರ ಕರೆದುಕೊಂಡು ಹೋಗ್ತಾ ಇದೆಯೋ ಅದು ಬರೀ ನಿಲುಗಡೆ. ಸಮಯ ಮತ್ತು ಕಾಲದ ಲೆಕ್ಕದಲ್ಲಿ ಮ್ಯಾಟ್ರಿಕ್ಸಲ್ಲಿ ನೋಡೋದಾದರೆ ಬ್ರಹ್ಮ ಎದ್ದಾಗ ಬ್ರಹ್ಮಾಂಡದ ಪ್ರಾರಂಭ, ಬ್ರಹ್ಮನ ಅಂತ್ಯ, ಬ್ರಹ್ಮಾಂಡದ ಮುಕ್ತಾಯ. ನಂತರ ಬ್ರಹ್ಮ ಸಹ ಚೇಂಜ್ ಆಗ್ತಾನೆ, ವಿಷ್ಣು ಸಹ ಚೇಂಜ್ ಆಗ್ತಾನೆ, ಶಿವ ಸಹ ಬದಲಾಗ್ತಾನೆ. ಮುಂದಿನ ಮನ್ವಂತರದಲ್ಲಿ ಯಾವ ಬ್ರಹ್ಮ ಬರ್ತಾರೆ? ಇವೆಲ್ಲ ತುಂಬ ಆಳವಾದ ವಿಚಾರ. ಸಮಯದ ನಿಶ್ಚಿತ ಅವಧಿ, ಕಾಲದ ನಿಶ್ಚಿತ ಅವಧಿ ಅಂದರೆ ನಾವು ಏನು ಜನ್ಮ ಪಡೆದು ಈ ಭೂಮಿಗೆ ಬಂದಿದ್ದೀವೋ, ನಮ್ಮ ಜನನ ಏನು ಅವತಾರ ಏನು ಈ ಭೂಮಿ ಮೇಲೆ ಆಗಿದೆಯೋ, ನಾವು ದೊಡ್ಡವರಾಗ್ತಾ ಒಂದು ದಿವಸ ಈ ಭೂಮಿ ಮೇಲಿಂದ ಹೋಗ್ತೀವಿ. ನಾವು ಈ ಶರೀರದಲ್ಲಿ ಇದ್ದಷ್ಟು ದಿನ ಶರೀರನೂ ಅರ್ಥ ಮಾಡ್ಕೊಂಡಿರಲ್ಲ ಅಥವಾ ಶರೀರದ ಒಳಗಡೆ ಇರುವವನನ್ನು ಸಹ ಅರ್ಥ ಮಾಡ್ಕೊಂಡಿರಲ್ಲ. ಶರೀರದ ಒಳಗಡೆ ಇರುವವನನ್ನು ಏನಾದರೂ ಅರ್ಥ ಮಾಡಿಕೊಂಡ್ರೆ ಇನ್ನು ಮೃತ್ಯುವಿನ ಭಯ ಯಾಕೆ? ಇನ್ನು ಮೃತ್ಯುವಿನ ಭಯ ಎಲ್ಲಿ? ಈ ಶರೀರ ಸಾಯ್ತದೆ ಅನ್ನೋ ಭಯ ಯಾಕೆ? ನಾವೇನು ಕೂಡಿಸಿಟ್ಟಿದ್ದೀವೋ ಅದೆಲ್ಲ ಕಳೆದು ಹೋಗ್ಬಿಡ್ತದೆ ಅನ್ನೋ ಭಯ ಯಾಕೆ? ಸಂಬಂಧಗಳು ಮುರಿದೋಗ್ಬಿಡ್ತವೆ, ದೂರ ಆಗ್ತವೆ ಅನ್ನೋ ಭಯ ಯಾಕೆ? ಮೃತ್ಯುವಿನ ಭಯ. ನಾವು ಮಾಯೆಯಲ್ಲಿ ಬಂಧಿತರಾಗಿದ್ದೀವಿ. ಒಂದು ವೇಳೆ ಮನಸ್ಸಿಗೆ ಮಾಯೆ ಹಿಡಿಸಿಲ್ಲ ಅಂದಿದ್ದರೆ ಮನಸ್ಸು ಪದೇ ಪದೇ ಸಾಯೋ ಯೋಚನೆ ಮಾಡ್ತದೆ. ಈ ಶರೀರನೇ ಬಿಡಬೇಕು, ಏನಾದರೂ ಮಾಡ್ಕೋಬೇಕು, ಎಲ್ಲೂ ದಾರಿ ಇಲ್ಲ, ಯಾರು ಸಪೋರ್ಟು ಇಲ್ಲ, ಯಾರೂ ಪ್ರೀತಿಸಲ್ಲ, ಯಾರೂ ಕೇರ್ ಮಾಡಲ್ಲ, ಎಲ್ಲ ಬಾಗಿಲು ಮುಚ್ಚಿಬಿಟ್ಟಿದೆ. ನನ್ನ ಅತ್ತೆ ಸರಿ ಇಲ್ಲ, ನನ್ನ ಮಾವ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗೆಳೆಯರು ಸರಿ ಇಲ್ಲ, ಪರಿಸ್ಥಿತಿ ಸರಿ ಇಲ್ಲ. ಯಾರಿಗೆ ಮೃತ್ಯುವಿನ ಬಗ್ಗೆ ಗೊತ್ತಿದೆಯೋ ಅವರು ಮೌನ ಆಗ್ತಾರೆ, ಮೌನ ಸಾಧಿಸ್ತಾರೆ. ಅಂದರೆ ಏನು ಯೋಚನೆ ಮಾಡ್ತಾ ಇದ್ದೀವೋ, ಏನು ಅನುಭವಿಸ್ತಾ ಇದ್ದೀವೋ ಅದರ ಭೇದ ಅರ್ಥ ಆಗಿರ್ತದೆ. ನಾವು ಶರೀರದ ಭಾವದಲ್ಲಿ ಬದುಕ್ತಾ ಮೃತ್ಯುವಿನ ಅನುಭವ ಮಾಡಲಿಕ್ಕಾಗಲ್ಲ. ಮೃತ್ಯುವಿನ ಅನುಭವನೇ ಮಾಡಿಲ್ಲ ಅಂದರೆ ಮೃತ್ಯು ಅಂದರೆ ಭಯ ಆಗೇ ಆಗುತ್ತೆ. ಹೇಗೆ ಬದುಕಬೇಕು ಅನ್ನೋದನ್ನು ಎಲ್ಲರೂ ಹೇಳ್ಕೊಡ್ತಾರೆ, ಹೇಗೆ ಸಾಯಬೇಕು ಯಾರೂ ಹೇಳಲ್ಲ. ನಾವು ಈ ಮಾಯೆಯಿಂದ ಹೊರಬಂದು ಬದುಕೋದನ್ನು ಅನುಭವ ಮಾಡೋದನ್ನು ಕಲಿತ್ರೆ ಮೃತ್ಯುವಿನ ಭಯ ಆಗೋದೇ ಇಲ್ಲ. ಒಂದು ವೃಕ್ಷದಲ್ಲಿ, ಒಂದು ಮರದಲ್ಲಿ ಒಂದು ಹಣ್ಣಾದಾಗ ಅದು ಮರದಿಂದ ಡಿಟ್ಯಾಚ್ಮೆಂಟ್ ಆಗುತ್ತೆ, ಕೆಳಗಡೆ ಬೀಳ್ತದೆ, ಮಾಯೆಯಿಂದ ಅದು ಹೊರ ಬರ್ತದೆ. ಅಂದರೆ ಅದೇ ರೀತಿ ನಾವು ಸಹ ಪರಿಪಕ್ವ ಆಗಬೇಕು. ಜನ ಮಹಾಮೃತ್ಯುಂಜಯನ ಯಾವ ರೀತಿ ಪಠನೆ ಮಾಡ್ತಾರೆ ಅಂದರೆ ನಮಗೆ ಮೃತ್ಯುನೇ ಬರಲ್ಲ, ಮೃತ್ಯುವಿನಿಂದ ನಮಗೆ ಅದು ರಕ್ಷಿಸ್ತದೆ. ನಾವು ಮಾರ್ಕಂಡೇಯ ಏನು ಕತೆ ಕೇಳ್ತೀವಿ ಅವೆಲ್ಲ ಏನೋ ಒಂದು ಹೇಳಲಿಕ್ಕೆ ಸೂಚಿಸ್ತಾ ಇರ್ತದೆ, ಏನೋ ಹೇಳಲಿಕ್ಕೆ, ಏನೋ ಅರ್ಥ ಮಾಡಿಸ್ಲಿಕ್ಕೆ ಅದನ್ನು ಆ ರೀತಿ ವರ್ಣಿಸಿರ್ತಾರೆ. ನಾವು ಅದರ ಸಾರನ ಡಿಕೋಡ್ ಮಾಡಲಿಕ್ಕೆ ಹೋಗಲ್ಲ. ಮೃತ್ಯು ಯಾವಾಗ ಬೇಕಾದರೂ ಬರ್ಬೋದು, ಬದುಕಬೇಕು. ಹೇಗೆ ಬದುಕಬೇಕು? ಮೃತ್ಯು ಆನಂದದ ವಿಷಯ, ಅದರಲ್ಲೂ ಪರಮಾತ್ಮನಲ್ಲಿ ಲೀನವಾಗೋದಂದರೆ ಮಹಾ ಆನಂದದ ವಿಷಯ. ನಾವು ಆತ್ಮಸ್ವರೂಪದಲ್ಲಿ ಒಂದಾದಾಗ ಅದು ಮೋಕ್ಷ, ಅದು ಆನಂದದ ವಿಚಾರ. ನಾವು ಪರಮಾತ್ಮನಲ್ಲಿ ಒಂದಾಗ್ತಾ ಇದ್ದೀವಂದರೆ ಅದು ಮಹಾಮೋಕ್ಷ.
ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ 84 ಲಕ್ಷ ಯೋನಿಯ ನಂತರ ಈ ಮನುಷ್ಯ ಜನ್ಮ ಸಿಗ್ತದೆ ಅಂತ. ಈ ಒಂದು ಮನುಷ್ಯ ಜನ್ಮ ಬಿಟ್ಟರೆ ಬಾಕಿ ಎಲ್ಲ ಪಶು ಪ್ರಾಣಿಗಳಾಗಿಯೇ ಹುಟ್ಟಿದ್ದೀವಿ. ಅಂದರೆ ನಮ್ಮ ಪ್ರೋಗ್ರಾಮಿಂಗ್ ಎಷ್ಟೋ ಸಲ ಯಾವ್ಯಾವ ರೀತಿ ಆಗಿದೆ. ನಾವು ಪ್ರಾಣಿ ಆಗಿದ್ದಾಗ ಆ ಪ್ರಾಣಿಯ ವರ್ತನೆ ಯಾವ್ಯಾವ ರೀತಿ ಇರಬೇಕು ಆ ರೀತಿ ನಮ್ಮಲ್ಲಿತ್ತು. ಈಗ ಮನುಷ್ಯರಾಗಿ ಹುಟ್ಟಿದ್ದೀವಿ, ಆ ಒಂದು ಪ್ರೋಗ್ರಾಮಿಂಗಲ್ಲೇ ನಾವಿದ್ದೀವಿ. ಈ ಕೀಟದಿಂದ ಬ್ರಹ್ಮನ ತನಕ ಜನ್ಮ ಕೊಟ್ಟವ್ರು ಯಾರು? ಮಹಾಮಾಯ. ಯಾರು ಈ ಮಹಾಮಾಯೆಯ ಆವರಣದಿಂದ ಮುಕ್ತರಾಗ್ತಾರೋ ಅವರು ಈ ಕಾಲದ ಈ ಮ್ಯಾಟ್ರಿಕ್ಕಿನ ಆವರಣದಿಂದ ಹೊರ ಹೋಗ್ತಾರೆ. ಈ ಮಾಯೆಯಿಂದ ಹೊರ ಬಂದ್ರೇ ಆ ಮೃತತ್ವನ ಪ್ರಾಪ್ತಿ ಮಾಡ್ಕೋಬಹುದು. ಇದನ್ನೇ ಕಾಲತ್ರಾತೀತ ದೇಹತ್ರಾತೀತ ಅನ್ನಲಾಗ್ತದೆ. ಅಂದರೆ ಈ ಕಾಲದ ಚಕ್ರದಿಂದ ಹೊರ ಬರ್ತಾರೆ. ನಮ್ಮನ್ನು ನಡೆಸೋದು 3 ಗುಣ. ನಮ್ಮಲ್ಲಿ 3 ಗುಣ ಇದೆ, ಅದನ್ನು ನಡೆಸೋದು 3 ಕಾಲಿನೇ. ನಮ್ಮ ಅವಸ್ಥೆ ಸಹ ತ್ರಿಗುಣಿನೇ ಆಗಿದೆ. ಇದೇ 3 ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ ಉರ್ವಾರುಕಮೇನ ಬಂಧನ. ಅಂಬಕ ಅಂದರೆ ಚಕ್ಷು, ತ್ರಯಂಬಕ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಯಾರ ಸುಗಂಧಿ ಮಾಡಬೇಕು? ಈ ತ್ರಯಂಬಕ ಅಂದರೆ ಏನು? ಭಗವಂತ ಶಿವನ 3 ಕಣ್ಣು ತ್ರಯಂಬಕ ಅಂತಾರೆ. ನಮಗೆ 2 ಕಣ್ಣಿದೆ, 3ನೇದನ್ನು ಸೃಷ್ಟಿ ಮಾಡಬೇಕು. ಏನಿದು ತ್ರಯಂಬಕ ಅಂದರೆ? ತ್ರಯಂಬಕಂ ಯಜಾಮಹೇ, ಯಾರೇ ಯಜ ಮಾಡಬೇಕು? ಈ 3ರ ಹಿಂದೆ ಯಾರು ನಿಂತಿದ್ದಾರೋ ಸಾಕ್ಷಿ, ಅದರ ಯಜನ್ ಮಾಡಬೇಕು. ಯಜಾಮಹೇ. ನಮ್ಮ 2 ಕಣ್ಣು ಹೊರಗಿನ ಭೌತಿಕ ಪ್ರಪಂಚನ ನೋಡ್ತದೆ, ಆದರೆ 3ನೇ ಕಣ್ಣಿನಿದೆ, ಅದು ಪರಮಾತ್ಮನ ನೋಡಬಲ್ಲದು. ಅದು ಅಭೌತಿಕ ಘಟನೆಯನ್ನು ನೋಡಬಹುದು. ಭೌತಿಕ ವಿಜ್ಞಾನ ಅರ್ಥ ಮಾಡ್ಕೋಬೇಕು ಅಂದರೆ ಈ ತ್ರಯಂಬಕನ ಮೇಲೆ ನಾವು ಯಜನ ಮಾಡಬೇಕು. ಅಂದರೆ ನಾವು ಅಭ್ಯಾಸ ಮಾಡಬೇಕು. ಪೂಜೆಯ ಅರ್ಥ ಅಂದರೆ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆ ಅರ್ಪಿಸೋದು, ಅಭಿಷೇಕ ಮಾಡೋದು ಅಷ್ಟೇ ಅಲ್ಲ. ಆ ಮಂತ್ರ ಏನು ಹೇಳ್ತಾ ಇದೆ ಅದನ್ನು ಜೀವನದಲ್ಲೂ ಇಳಿಸಬೇಕು. ಇಳಿಸೋದು ಹೇಗೆ? ಮಾಲೆಯಿಂದ ಜಪ ಮಾಡ್ತಾ ಯುಗ ಹೋಯಿತು, ಆದರೆ ಉದ್ಧಾರ ಆಗಿರಲ್ಲ. ಉದ್ಧಾರ ಯಾಕಾಗಿಲ್ಲ ಅಂದರೆ 3ನೇ ಕಣ್ಣು ತೆರೆದೇ ಇಲ್ಲ. ಈ ತ್ರಯಂಬಕಂ ಅದರಲ್ಲಿ 3ನೇದೇನಿದೆ ಅದು ಓಪನೇ ಆಗಿಲ್ಲ. ಆ 3ನೇ ಚಕ್ಷು ಏನಿದೆ, ಆ 3rd ಎಲಿಮೆಂಟ್ ಏನಿದೆ, ಅದು ಆತ್ಮನೂ ಅಲ್ಲ, ವನನೂ ಅಲ್ಲ, ಪರಮಾತ್ಮ. ಅದು ಸೂರ್ಯನೂ ಅಲ್ಲ, ಚಂದ್ರನೂ ಅಲ್ಲ, ಸುಷುಮ್ನ. ಅದು ಜಾಗ್ರತವೂ ಅಲ್ಲ, ಅಜಾಗ್ರತವೂ ಅಲ್ಲ, ಅರ್ಧ ಜಾಗ್ರತ್. ಅದು ಭೂತಕಾಲನೂ ಅಲ್ಲ, ಭವಿಷ್ಯತ್ ಕಾಲನೂ ಅಲ್ಲ, ವರ್ತಮಾನ. ಯಾರು ವರ್ತಮಾನದಲ್ಲಿದ್ದಾರೋ, ವರ್ತಮಾನದ ಪರಿಸ್ಥಿತಿನ ನೋಡ್ತಾರೋ, ಭೂತನೂ ನೋಡದೆ ಭವಿಷ್ಯನೂ ನೋಡದೆ ವರ್ತಮಾನದಲ್ಲಿ ಯಾರು ಬದುಕ್ತಾ ಇರ್ತಾರೋ, ವರ್ತಮಾನದಲ್ಲಿ ಯಾವ್ಯಾವ ಘಟನೆ ನಡೀತಾ ಇದೆ, ಯಾರ್ಯಾರು ಸಿಕ್ಕಿದ್ರು, ಯಾರು ಬಂದರು, ಯಾರು ಹೋದರು, ಇದರ ಸಾಕ್ಷಿ. ನಮ್ಮನ್ನು ನಾವು ಸಾಕ್ಷಿಯ ರೂಪದಲ್ಲಿ ನೋಡಲಿಕ್ಕೆ ಶುರು ಮಾಡಬೇಕು. ಚಿಕ್ಕ ವಯಸ್ಸಲ್ಲಿ ಹೇಗಿದ್ವಿ, ಈಗ ಹೇಗಿದ್ದೀವಿ, ಏನೇನು ಘಟನೆಗಳು ನಡೀತು, ಎಂತೆಂಥ ಪರಿಸ್ಥಿತಿಯಿಂದ ನಾವು ಹೊರಹೊಮ್ಮಿ ಬಂದ್ವಿ, ಇದನ್ನು ನೋಡಿದವ್ರು ಯಾರು, ಅರ್ಥ ಮಾಡ್ಕೊಂಡವ್ರು ಯಾರು, ರಿಯಾಕ್ಟ್ ಮಾಡಿದವ್ರು ಯಾರು? ಆತ್ಮನೇ ಸಾಕ್ಷಿ, ನೋಡುವವನು. ಮನಸ್ಸು ಕರ್ಮಕರ್ತ, ಮಾಡುವವನು. ಆ ತ್ರಯಂಬಕಮನಲ್ಲಿ ಮುಳುಗೋದು ಹೇಗೆ, ಯಜಾಮಹೇ ಮಾಡೋದು ಹೇಗೆ? ಸುಗಂಧಿಂ ಪುಷ್ಟಿವರ್ಧನಂ. ಯಾರನ್ನು ಸುಗಂಧಿ ಮಾಡಬೇಕು, ಯಾರನ್ನು ಪುಷ್ಟಿ ಮಾಡಬೇಕು? ಆ ತ್ರ್ಯಂಬಕನ ಮೇಲೆ ಧ್ಯಾನ ಇಟ್ಟಾಗ ಆಕಾಶವಾಣಿ, ಆ ಪರಮಾತ್ಮ ಅಲ್ಲಿ ಸ್ಥಾಪಿತ ಆಗ್ತಾರೆ. ಅಲ್ಲಿಂದ ಸುಗಂಧ ಬರ್ತದೆ. ಆವಾಗ ನಮ್ಮ ಜೀವನದಲ್ಲಿ ಒಂದು ಪ್ರಶ್ನತೆ ಬರ್ತದೆ, ಸದೃಢತೆ ಬರ್ತದೆ, ನಮಗೆ ವಿವೇಕ ಸಿಗ್ತದೆ, ಒಳ್ಳೆಯ ಯೋಚನೆ ಬರ್ತದೆ, ನಮ್ಮ ಸ್ವರೂಪ ನಮಗೆ ಅರ್ಥ ಆಗ್ತದೆ. ನಮಗೆ ಗುರು ದೀಕ್ಷೆ ಕೊಡಬೇಕಾದ್ರೂ ಸಹ ಎಲ್ಲಿಂದ ಕೊಡ್ತಾರೆ? ಆಜ್ಞಾಚಕ್ರದ ಹತ್ರನೇ ಗುರು ದೀಕ್ಷೆ ಕೊಡ್ತಾರೆ. ಶಕ್ತಿಪಾತ ಅಲ್ಲೇ ಮಾಡ್ತಾರೆ. ಊರ್ವಾರುಕಮೀವ ಬಂಧನಾನ್ ಅಂದರೆ ಇದು ಯಾವ ರೀತಿ ಅಂದರೆ ಒಂದು ಬಳ್ಳಿಯಿಂದ ಫಲ ತನ್ನಿಂದ ತಾನೇ ಕೆಳಗಡೆ ಬಂದ ಹಾಗೆ. ಅರ್ಥ ಏನಂದರೆ ನಾವು ಪರಿಪಕ್ವರಾದಾಗ, ಈ ಮಾಯಾ ಜಾಲದಿಂದ ಹೊರ ಬಂದಾಗ, ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಶಿವ, ನಾನೇ ಶಕ್ತಿ, ನಾನ್ಯಾಕೆ ಮಂದಿರಕ್ಕೆ ಹೋಗಲಿ, ನಾನ್ಯಾಕೆ ತೀರ್ಥಸ್ಥಾನಕ್ಕೆ ಹೋಗಲಿ, ಇದು ಅರ್ಥ ಆಗ್ತದೆ. ಊರ್ವಾರುಕಮೇವ ಬಂಧನಾನ್. ಏನಿತ್ತು ಬಂಧನ? ಬಂಧನ ಆ ದೃಷ್ಟಿಕೋನದಾಗಿತ್ತು, ಬಂಧನ ಆ ಸಂಸಾರದಾಗಿತ್ತು, ಕರ್ಮದ ಬಂಧನ ಇತ್ತು. 3ನೇ ಕಣ್ಣು ತೆರೆದಾಗ ನೀವು ಪರಿಪಕ್ವರಾದ್ರಿ, ಜೀವದಿಂದ ಶಿವ ಆದ್ರಿ. ವಿವೇಕ ಮೂಡಿದಾಗ, ಜ್ಞಾನ ಮೂಡಿದಾಗ, ಸಾಕ್ಷಾತ್ಕಾರ ಆದಾಗ ನೀವು ಇಲ್ಲಿಯವರಾಗಿರಲ್ಲ. ನೀವು ಇಲ್ಲಿಯವರಿಲ್ಲ ಅಂದರೆ ನೀವು ಅವನಾಗಿರ್ತೀರ. ನಿಮಗೀಗ ಯಾವುದೇ ಭಯ ಇಲ್ಲ.
ಅಮೃತ. ನೀವು ವರ್ತಮಾನದಲ್ಲಿ ಬದುಕೋದನ್ನು ಶುರು ಮಾಡಿದಾಗ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಜೀವನದಲ್ಲಿ ತುಂಬ ಚಾಲೆಂಜ್ ಇದೆ, ಸಮಸ್ಯೆಗಳಿವೆ. ನೀವು ಸಾಕ್ಷಿ ರೂಪದಲ್ಲಿ ಅದನ್ನು ನೋಡ್ಲಿಕ್ಕೆ ಶುರು ಮಾಡಿ. ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ತುಂಬ ಚಾಲೆಂಜ್ ಇದೆ, ಅದನ್ನು ಸಾಕ್ಷಿ ರೂಪದಲ್ಲಿ ನೋಡ್ತಾ ಬರೋದ್ರಿಂದ, ದ್ರಷ್ಟಾ ರೂಪದಲ್ಲಿ ನೋಡ್ತಾ ಬರೋದ್ರಿಂದ, ಅಂದರೆ ಈ ಆಟ ಯಾರು ಆಡ್ತಾ ಇದ್ದಾರೆ, ಯಾರು ಬಲೆ ಬೀಸ್ತಾ ಇದ್ದಾರೆ, ನಾನಿಷ್ಟೇ ನಡಿಬೇಕು ಅಂತ ಯಾರು ನಿರ್ಧಾರ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಈ ರೀತಿಯ ಪ್ರಶ್ನೆ ಎದ್ದೇಳಬೇಕು. ನಾವು ಯಾರಾದರೂ ಜ್ಞಾನಿಗಳ ಹತ್ರ ಕೇಳಿದ್ರೆ ಕರ್ಮ ಬಂಧನ ಅಂತಾರೆ. ಆ ಕರ್ಮ ಬಂಧನ ಬಿಸಾಕ್ದವ್ರು ಯಾರು? ಆ ಕರ್ಮ ಬಂಧನ ನಮ್ಮ ಮೇಲೆ ಹಾಕ್ದವ್ರು ಯಾರು? ಈ ಮಹಾಮಾಯೆ ಅಂದರೆ ಏನು? ನಿಜವಾದ ಮುಕ್ತಿ ಯಾವುದು? ಊರ್ವಾರುಕಮೇವ ಬಂಧನ, ಯಾವ ಬಂಧನದಿಂದ ಹೊರಬರಬೇಕು ಅದನ್ನು ಕಲಿಬೇಕು. ಓಂ ತ್ರ್ಯಂಬಕ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮೋಕ್ಷೀಯ ಮಾಮೃತಾತ್. ಈ ರೀತಿ ಹೇಳಿ ಬಿಲ್ವಪತ್ರೆ ಆಗಿಬಿಟ್ರೆ ನಮ್ಮ ಮೋಕ್ಷ ಆಗ್ಬಿಡ್ತದ? ದೇವರು ತಥಾಸ್ತು ಅಂತ ಕಳಿಸ್ಬಿಡ್ತಾರ? ಶಿವಲಿಂಗ, ಅಲ್ಲಿ ಯಾವುದೇ ಆಕಾರ ಇಲ್ಲ, ಒಂದು ಲಿಂಗದ ಆಕಾರ, ಒಂದು ಸ್ತಂಭದ ಆಕಾರ. ಊರ್ಜೆಯ ಒಂದು ಸ್ತೋತ್ರ, ಅಂದರೆ ಮೂಲಾಧಾರದಿಂದ ಸಹಸ್ರಾರ ತನಕ ಏನು ಒಂದು ಸ್ತಂಭ ತಯಾರಾಗ್ತದೆ. ಮತ್ತು ಆ ಮೇಲ್ಗಡೆಯ ಊರ್ಜೆಯನ್ನು ಕೆಳಗಡೆ ಇಳಿಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ಬ್ರಹ್ಮನು ತಲುಪಲಿಕ್ಕಾಗಲ್ಲ, ವಿಷ್ಣುನು ತಲುಪಲಿಕ್ಕಾಗಲ್ಲ. ಅದೇ ಶಿವ. ತ್ರಯಂಬಕನ ಯಜನ ಮಾಡೋದ್ರಿಂದ, ಯಜಾಮಹೆ ಯಜನ ಮಾಡೋದ್ರಿಂದ ಏನು ಸುಗಂಧಿ ಪುಷ್ಟಿ ನಾವು ಆಗ್ತೀವಿ, ಏನು ಸುಗಂಧಿತ ಪುಷ್ಟಿ ಅಂದರೆ ಆಧ್ಯಾತ್ಮಿಕವಾಗಿ, ಪುಷ್ಟಿ ಅಂದರೆ ಜ್ಞಾನ ರೂಪದಲ್ಲಿ ಪುಷ್ಟವಾಗೋದು, ಊರ್ಜೆಯ ರೂಪದಲ್ಲಿ ಪುಷ್ಟವಾಗೋದು. ಈ ರೀತಿ ಆಯಿತು ಅಂದರೆ ನಾವು ಈ ಮಾಯೆನ, ಈ ಸಂಸಾರನ ಅರ್ಥ ಮಾಡ್ಕೋತೀವಿ. ನಾವು ಈ ಮಾಯೆಯಿಂದ ನಿರ್ಲಿಪ್ತ ಆಗ್ತೀವಿ. ಇನ್ನು ಮಹಾಮೃತ್ಯು, ಮೃತ್ಯುರ್ಮೋಕ್ಷೀಯ. ಮಹಾಮೃತ್ಯು ಅಂದರೆ ಬ್ರಹ್ಮನು ಸಾಯೋದು, ವಿಷ್ಣುನು ಸಾಯೋದು, ಶಿವನ ಕಾಲದ್ದು ಸಹ ಅಂತ್ಯವಾಗುವುದು. ಪ್ರಳಯ ಆದಾಗ ಕೆಲವೊಂದು ವಿಸ್ಫೋಟ ಆಗ್ತದೆ, ಆದರೆ ಮಹಾಪ್ರಳಯ ಆದಾಗ ಎಲ್ಲವೂ ಧ್ವಂಸ ಆಗ್ತದೆ, ನಾಶ ಆಗ್ತದೆ, ಮತ್ತು ಶೂನ್ಯ ಇರ್ತದೆ. ಆ ಶೂನ್ಯದಲ್ಲಿ ಯಾರು ಪ್ರವೇಶ ಮಾಡ್ತಾರೋ ಅದನ್ನು ಮಹಾನಿರ್ವಾಣ ಅಂತಾರೆ. ಎಲ್ಲಿಂದ ಪ್ರಾರಂಭ ಆಗಿತ್ತೋ ಅಲ್ಲಿ ಬಂದು ಸೇರಿಕೊಳ್ಳೋದು.